ಬಿಗ್ ಬಾಸ್ ಆರಂಭ ಆಗಿ 2 ವಾರ ಆಗಿತ್ತು. ಅಷ್ಟರ ಒಳಗಾಗಿ ಈಗ ಆಟ ಮುಕ್ತಾಯವಾದಂತೆ ಒಂದು ರೀತಿ ಕಂಡು ಬರ್ತಾ ಇದೆ. ಆದರೆ ಬಿಗ್ ಬಾಸ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾರ್ಯಾರು ಸ್ಪರ್ಧಿಗಳಿದ್ರು ಅವರನ್ನು ಬೇರೆಡೆಗೆ ಶಿಫ್ಟ್ ಮಾಡಬಹುದು. ಇನ್ನು ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿದೆ. ತಾಂತ್ರಿಕ ಟೀಮ್ ಈಗ ತುರ್ತು ಸಭೆ ಮಾಡ್ತಾ ಇದೆ. ಬಿಗ್ ಬಾಸ್ ಮನೆಗೆ ಬೀಗ ಹಾಕಿರೋದ್ರಿಂದ ತಾಂತ್ರಿಕ ತಂಡ ಈಗ ತುರ್ತು ಸಭೆ ಮಾಡ್ತಾ ಇದೆ. ಮುಂದೇನಪ್ಪ ಈಗ ಮಾಡೋದು ಅಂತ ತಾಂತ್ರಿಕ ತಂಡ ತುರ್ತು ಸಭೆ ಮಾಡ್ತಾ ಇದೆ. ಬೇರೆಡೆ ಏನಾದರೂ ಅವರನ್ನು ಇಟ್ಟು ಬೇರೆ ಒಂದು ಮನೆಯಲ್ಲಿ ಇಟ್ಟು ನಂತರ ಮತ್ತೆ ಏನಾದರೂ ಅದೇ ರೀತಿಯ ಒಂದು ವಾತಾವರಣದಲ್ಲಿ ಇರಿಸಲಾಗುತ್ತೆ. ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯ ಮುಂದೆ ಏನು ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ನ ತಾಂತ್ರಿಕ ತಂಡ ಒಂದು ಸಭೆ ಮಾಡ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೊತೆಗೆ ಕಾನೂನು ಸಲಹೆಗಳನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬಿಗ್ ಬಾಸ್ ಸೀಸನ್ 6ರಲ್ಲಿ ಗೆಲುವು ಸಾಧಿಸಿದಂತಹ ಶಶಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಶಶಿ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಈಗ 2 ವಾರ ಮಾತ್ರ ಆಯಿತು ಆಟ ಆರಂಭವಾಗಿ. ಇಡೀ ರಾಜ್ಯದ ಜನ ಎಂಜಾಯ್ ಮಾಡ್ತಾ ಇದ್ರು. ಅನೇಕರು ಸಾಕಷ್ಟು ಈವರೆಗೆ ಶ್ರಮ ಹಾಕಿದ್ದಾರೆ. ಈ ನಡುವೆ ನೀವು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದಿರೋದ್ರಿಂದ ಈಗ ಆಗಿರುವಂತಹ ಆಘಾತವನ್ನು ಯಾವ ರೀತಿಯಾಗಿ ನೋಡ್ತೀರಿ, ಒಂದು ಸಮಸ್ಯೆಯನ್ನು ಯಾವ ರೀತಿಯಾಗಿ ನೋಡ್ತೀರಿ, ಇನ್ನು ಆಟದ ಮೇಲೆ ಇದು ಏನು ಪರಿಣಾಮ ಬೀರಬಹುದು ಅಂತ ಅನ್ಸುತ್ತೆ ಅಂತ? ನನಗೆ ಇದು ಆಟದ ಮೇಲೆ ಏನು ಪರಿಣಾಮ ಬೀಳುತ್ತೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಸರ್. ಯಾಕಂದ್ರೆ ನಾವು ಸೀಸನ್ 6ರಲ್ಲಿ ಇದ್ದಾಗೂನು ಕೆಲವು ಸಂಘಟನೆಗಳು ಇದನ್ನ ಬ್ಯಾನ್ ಮಾಡಬೇಕು, ನಿಲ್ಸ್ಬೇಕು ಅಂತ ಬಂದು ಪ್ರೊಟೆಸ್ಟ್ ಮಾಡಿದಾಗ ನಾವು ಮನೇಲಿ ಇದ್ದಾಗೆ ನಮ್ಗೆ ಕೂಗುಗಳೆಲ್ಲ ಕೇಳಿಸ್ತಾ ಇತ್ತು. ಸೀಸನ್ 6 ಮಾತ್ರ ಹೇಳ್ತಾ ಇದ್ದೀನಿ ನಾನು. ಬಟ್ ಡೆಫಿನೆಟ್ಲಿ ಅಲ್ಲಿರುವ ಹೊರಗಿನ ತಂಡದವರು ಇದನ್ನೆಲ್ಲ ಆರಾಮಾಗಿ ನಿಭಾಯಿಸಿ ಅದನ್ನ ಇಶ್ಯೂನ ಕ್ಲೋಸ್ ಮಾಡ್ತಾರೆ ಅಂತ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದ್ದೀನಿ ಸರ್. ಬಿಕಾಸ್ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಇಶ್ಯೂ ಆಗಿರೋ ಲೈಸೆನ್ಸ್ ಅಂತ ನಾನು ಕೇಳ್ಪಟ್ಟೆ. ಸೊ ಬಿಕಾಸ್ ಇಂಡಸ್ಟ್ರಿಯಲ್ ಏರಿಯಾಲ್ ಬಂದಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲೈಸೆನ್ಸ್ ಗಳು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾವ ಬಿಟ್ರೆ, ಬಿಕಾಸ್ ದಿಸ್ ಕಮ್ಸ್ ಅಂಡರ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇರೋದ್ರಿಂದ ಇದಕ್ಕೆ ಒಂದು ಡೆಫಿನೆಟ್ ಆಗಿ ಒಂದು ಪರಿಹಾರ ಹುಡ್ತಾರೆ ಅಂತ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಏನಂದ್ರೆ ಶಶಿ ಅವರೇ, ಪರ್ಮಿಷನ್ ಪಡ್ಕೊಂಡಿಲ್ಲ, ಮುಂಚೆನೆ ಇದಕ್ಕೆ ಪರ್ಮಿಷನ್ ಪಡ್ಕೊಂಡಿರ್ಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ. ಹೀಗಾಗಿ ಕಾನೂನು ತೊಂದರೆ ಇಲ್ಲಿ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ದಟ್ಟವಾಗಿ. ಹಾಗಾಗಿ ಒಂದು ವೇಳೆ ಏನಾದರೂ ಶಿಫ್ಟ್ ಮಾಡಿದ್ರೆ, ಬೇರೆ ಕಡೆಗೆ ಏನಾದರೂ ಇರಿಸಿ ಒಂದು ಕಡೆ ಶಿಫ್ಟ್ ಮಾಡಿದ್ರೆ ಆಟ ಯಥಾವತ್ತಾಗಿ ಮುಂದುವರಿಬಹುದಾ ಹೇಗೆ ಅಂತ? ಹಂಗೆ ಆಗ್ಬೋದು ಸರ್. ಯಾಕಂತಂದ್ರೆ ನನ್ನ ಪ್ರಕಾರ 90% ಶಿಫ್ಟ್ ಆಗೋದಿಲ್ಲ. ಇನ್ ಕೇಸ್ ಹೈಪೋಥೆಟಿಕಲಿ ನೀವು ಹೇಳ್ದಂಗೆ ಏನಾದ್ರು ಶಿಫ್ಟ್ ಆಗತ್ತೆ ಅಂತಂದಾಗ, ಈಗ ಇಂಥದೇ ಪರಿಸ್ಥಿತಿ ಒಂದ್ಸಾರಿ ಸೀಸನ್ 8ರಲ್ಲಿ 9ರಲ್ಲಿ ನಡೆದಿತ್ತು ಸರ್. ಮಂಜು ಪಾವಗಾಡ ಅವ್ರು ಇದ್ದಿದ್ದ ಟೈಮಲ್ಲಿ ಅನ್ಸುತ್ತೆ. ಸೊ ಅವಾಗ ಕೋವಿಡ್ ಇಂದ ಸೀಸನ್ ಸ್ಟಾಪ್ ಮಾಡಿ ಮತ್ತೆ ಹಂಗೆ ರೆಸ್ಯೂಮ್ ಮಾಡಿದ್ರು. ಸೊ ಆತರ ಆಗೋ ಸಾಧ್ಯತೆಗಳು ಇರ್ತಾವೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಈವರೆಗೆ ಈ ಬಿಗ್ ಬಾಸ್ ಆಟ ನಡೀತಲ್ಲ, ನೋಡಿದ್ರ ನೀವು? ಬಿಗ್ ಬಾಸ್ ಎಪಿಸೋಡ್ಗಳು ನೋಡ್ಲಿಲ್ಲ ಸರ್. ಬಟ್ ನಿನ್ನೆ ಸುದೀಪ್ ಸರ್ ನಡೆಸ್ಕೊಟ್ಟಂತ ಎಪಿಸೋಡ್ಗಳನ್ನ ನಾನು ನೋಡಿದೆ. ಅಂದ್ರೆ ಸ್ಯಾಟರ್ಡೆ ಸಂಡೇ ಎಪಿಸೋಡ್ 2 ನೋಡಿದೆ. ವಾರದ ಎಪಿಸೋಡ್ಗಳು ನಾನು ನೋಡ್ಲಿಲ್ಲ ಸರ್, ಮಿಸ್ ಆಗಿತ್ತು ನನಗೆ ಸರ್. ಈವರೆಗೆ ನಡೆದಿರುವಂತಹ ಆಟದ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾತನಾಡೋದಾದ್ರೆ? ತುಂಬಾ ಖುಷಿ ಇದೆ ಸರ್. ಅಂದ್ರೆ ಪ್ರತಿ ವರ್ಷ ಪ್ರತಿ ಸಾರಿ ಎಲ್ಲದಕ್ಕೊಂದು ತುಂಬಾ ಖುಷಿ ಆಗಂತ ವಿಚಾರ ಏನು ಅಂತಂದ್ರೆ, ಸೀಸನ್ 12 ನಡೀತಾ ಇರ್ಲಿ, 20 ನಡೀಲಿ, ಪ್ರತಿ ಸಾರಿ ಸೀಸನ್ ಗೆದ್ದವ್ರನ್ನ ಮೆಳಕಾಕ್ತಾರೆ, ನೆನ್ಸ್ಕೊಂತಾರೆ. ಸೊ ನಮಗೂ ಒಂದಷ್ಟು ಲೈಮ್ ಲೈಟ್ ಸಿಗುತ್ತೆ, ಅದು ತುಂಬಾ ಖುಷಿ ಇರುತ್ತದೆ. ಪ್ರೊವೈಡೆಡ್ ವಿತ್ ಲಾಸ್ಟ್ ಟೈಮ್ ಸುದೀಪ್ ಸರ್ ಈ ವರ್ಷ ಮಾಡಲ್ಲ ಅಂತಂದ್ರು, ಬಟ್ ಈಗ ಮತ್ತೆ ಅವ್ರು ಮಾಡ್ತಾ ಇರೋಂಥದ್ದು ಖುಷಿ ತಂದ್ಕೊಟ್ಟಿದೆ. ಸೊ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಶಶಿ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಎಲ್ಲರೂ ಅದನ್ನೇ ಆಶಿಸ್ತಾ ಇದ್ದಾರೆ, ಆದಷ್ಟು ಬೇರೆಡೆಗೆ ಶಿಫ್ಟ್ ಆಗುವಂಥದ್ದು ಅಥವಾ ಆಟ ಇಲ್ಲಿಗೆ ನಿಲ್ಲುವಂಥದ್ದು ಬೇಡ, ಆಡೋದಕ್ಕೆ ಅವಕಾಶ ಸಿಗಬೇಕು, ಕೋರ್ಟ್ನಲ್ಲೂ ಕೂಡ ರಿಲೀಫ್ ಸಿಗಬೇಕು ಅಂತ ಶಶಿ ಅವರು ಕೂಡ ಮಾತನಾಡ್ತಾ ಇದ್ರು.